ಸುದೀಪ್ರ ಮಾರ್ಕ್ ಚಿತ್ರದ ಬ್ಯಾನರ್ ಹಾಕಿದ್ರು ಕಿಚ್ಚ ಸುದೀಪ್ ಹುಡುಗರು. ಅದರಲ್ಲೂ ಅದನ್ನ ಹುಡುಕಿ ಟಾಂಗ್ ಕೊಡ್ತಾ ಇದ್ದಾರೆ ಡಿ ಬಾಸ್ ಹುಡುಗರು. ಸುದೀಪ್ ಅಭಿಮಾನಿಗಳಿಗೆ ಟಾಂಗ್ ಮೇಲೆ ಟಾಂಗ್ ನೀಡ್ತಾ ಇರೋ ಡಿ ಬಾಸ್ ಅಭಿಮಾನಿಗಳು. ಪೊಲೀಸರ ಮೊರೆ ಹೋದ ಸುದೀಪ್ ಬಾಯ್ಸ್. ರಕ್ತಕ್ಕೆ ರಕ್ತ, ಮುಳ್ಳಿಗೆ ಮುಳ್ಳು, ದ್ವೇಷಕ್ಕೆ ದ್ವೇಷ ಅನ್ನೋ ಹಾಗೆ ನೆಗೆಟಿವಿಟಿಗೆ ನೆಗೆಟಿವಿಟಿನೇ ಅಂತ ಇದ್ದಾರೆ ಡಿ ಬಾಸ್ ಫ್ಯಾನ್ಸ್. ಮಾರ್ಕ್ ಬ್ಯಾನರ್ನಲ್ಲೂ ಡಿ ಬಾಸ್ ಹುಡುಗರು ಹುಡುಕಿದ್ದೇನೋ ಹೆಂಗೆಲ್ಲ ಊರಿಸ್ತಾ ಇದ್ದಾರೆ ಕಿಚ್ಚ ಅಭಿಮಾನಿಗಳನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಹಬ್ಬದ ದಿನ ಸುದೀಪ್ರ ಮಾರ್ಕ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇನ್ನು ಡಿ ಬಾಸ್ ದರ್ಶನ್ ದಿ ಡೆವಿಲ್ ಮೊದಲ ವಾರದಲ್ಲಿ 36 ಕೋಟಿಗಳನ್ನು ಗಳಿಸಿ ಎರಡನೇ ವಾರಕ್ಕೆ ಕಾಲಿಟ್ಟಿದೆ. ಮಲ್ಟಿಪ್ಲೆಕ್ಸ್ ಗಳಿಂದ ನಿರೀಕ್ಷಿತ ಫಲಿತಾಂಶ ಬಾರದೇ ಇದ್ರೂ ಡೆವಿಲ್ ಸಿಂಗಲ್ ಥಿಯೇಟರ್ಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಗಳಿಂದ ಹೌಸ್ಫುಲ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇತ್ತ ಕಿಚ್ಚ ಸುದೀಪ್ರ ಮಾರ್ಕ್ ಬಿಡುಗಡೆಗೆ ಸಜ್ಜಾಗಿದೆ. ಹಾಗಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಬ್ಯಾನರ್, ಪೋಸ್ಟರ್, ಹಾರ, ತುರಾಯಿ, ಕೋಳಿ, ಕುರಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಿಂಗೆ ಕೊಳ್ಳೆಗಾಲದ ಕಿಚ್ಚ ಸುದೀಪ್ ಅಭಿಮಾನಿಗಳು ಇನ್ನೂ ಒಂದು ವಾರ ಇರೋವಾಗಲೇ ಕೊಳ್ಳೆಗಾಲದ ಥಿಯೇಟರ್ ಒಂದಕ್ಕೆ ಅಭಿಮಾನಿಗಳು ಶುಭಾಶಯ ಕೋರೋ ಒಂದು ದೊಡ್ಡ ಬ್ಯಾನರ್ನ ಥಿಯೇಟರ್ಗೆ ಹಾಕಿದ್ದಾರೆ. ಆ ಬ್ಯಾನರ್ ಹಾಕಿದ್ದಾಗ ಕೆಲವು ಅಭಿಮಾನಿಗಳು ಇದ್ರೂ ಸಹ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಏನ್ರೋ ಇದು, ಒಂದು ವಾರ ಮುಂಚೆನೆ ಹಿಂಗೆ ಹಂಗೆ ಅಂತ ಬರ್ಕೊಳ್ತಾ ಇದ್ದಾರೆ. ಇನ್ನು ಡಿ ಬಾಸ್ ಹುಡುಗರು ಕೇಳ್ಬೇಕಾ, ದಿ ಡೆವಿಲ್ ಚಿತ್ರಕ್ಕೆ ನೆಗೆಟಿವಿಟಿ ಮಾಡಿದ ಸುದೀಪ್ ಅಭಿಮಾನಿಗಳಿಗೆ ನೆಗೆಟಿವಿಟಿ ಅಂದ್ರೆ ಏನು ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಸುದೀಪ್ ಅಭಿಮಾನಿಗಳು ಏನೇ ಪೋಸ್ಟ್ ಮಾಡಿದ್ರು ಅದರಲ್ಲಿ ಏನಾದ್ರೂ ಹುಡುಕಿ ಟಾಂಗ್ ಕೊಟ್ಟು ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕಿರಿ ಮಾಡ್ತಾ ಇದ್ದಾರೆ, ತಲೆನೋವಾಗ್ತಾ ಇದ್ದಾರೆ. ಹಂಗಿದ್ರೆ ಈ ಬ್ಯಾನರ್ ನಲ್ಲಿ ಅದೇನು ಹುಡುಕಿದ್ರು ಅಂತ ನೋಡಿದ್ರೆ ಡಿ ಬಾಸ್ ಹುಡುಗರು ಬ್ಯಾನರ್ನ ಜೂಮ್ ಮಾಡಿ ನೋಡಿದ್ದಾರೆ. ಆ ಬ್ಯಾನರ್ ನಲ್ಲಿ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯಿಸಿರುವ ಚಿತ್ರವು ಶತದಿನೋತ್ಸವ ಆಚರಿಸಲಿ, ಕಿಚ್ಚ ಸುದೀಪ್ ಯುವ ಬ್ರಿಗೇಡ್ಸ್, ದೊಡ್ಡ ನಾಯಕರ ಬೀದಿ, ಕೊಳ್ಳೆಗಾಲ ಅಂತ ಹಾಕಿಕೊಂಡಿದ್ದಾರೆ. ಇಲ್ಲೇ ಡಿ ಫ್ಯಾನ್ಸ್ ಹುಡುಕಿದ್ದು ಏನಂತೀರಾ? ದೊಡ್ಡ ನಾಯಕರ ಬೀದಿ, ಕೊಳ್ಳೆಗಾಲ ಅನ್ನೋದರಲ್ಲಿ ನಾಯಕರ ಬೀದಿ ಅಂದ್ರೆ ಇದು ನಾಯಕ ಜಾತಿಯವರ ಪೋಸ್ಟರ್. ಸುದೀಪ್ ರವರು ನಾಯಕ ಜಾತಿಯ ನಾಯಕ ಸುದೀಪ್. ನಾಯಕರನ್ನ ಬಿಟ್ರೆ ಬೇರೆಯವರು ಸೆಲೆಬ್ರೇಷನ್ ಮಾಡಲ್ಲ. ಒಂದು ಜಾತಿಗೆ ಸೀಮಿತಗೊಳಿಸಬೇಡಿ ಸುದೀಪ್ರನ್ನ, ಹಂಗೆ ಹಿಂಗೆ ಅಂತ ಟಾಂಗ್ ಕೊಡ್ತವ್ರೆ ಡಿ ಬಾಸ್ ಅಭಿಮಾನಿಗಳು. ಖಂಡಿತ ಈ ರೀತಿ ದರ್ಶನ್ ಅವರಿಗೆ, ಸುದೀಪ್ ಅವರಿಗೆ, ಯಶ್ ಅವರಿಗೆ ಅಥವಾ ಶಿವಣ್ಣ ಅವರಿಗೆ ಯಾರನ್ನೇ ಆಗಲಿ ನೆಗೆಟಿವ್ಗೆ ಬಳಸಿಕೊಳ್ಳೋದು 100% ತಪ್ಪು. ಆದರೆ ಸುದೀಪ್ ಅಭಿಮಾನಿಗಳು ದಿ ಡೆವಿಲ್ ಮತ್ತು ದರ್ಶನ್ಗೆ ಮಾಡಿದ ನೆಗೆಟಿವಿಟಿ ಸಹ ಅಕ್ಷಮ್ಯ. ಆದರೆ ಈಗ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ದರ್ಶನ್ ಅಭಿಮಾನಿಗಳ ನೆಗೆಟಿವಿಟಿನ ಎದುರಿಸಲೇಬೇಕಾಗಿದೆ ಕಿಚ್ಚ ಸುದೀಪ್ ಅಭಿಮಾನಿಗಳು.